Good morning, students. Welcome you all for this learning session. In this session, we are going to solve a 15 marks problem on cash flow statement. It is very important session. Concentrate on each and every aspect of this problem. Myself Madhusudan K, Assistant Professor of Commerce, GFGC, ಕುದೇರು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ನಾವು 15 ಅಂಕಗಳಿಗೆ ಬರತಕ್ಕಂತಹ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಾಬ್ಲಮನ್ನು ಸಾಲ್ವ್ ನೋಡೋಣ ಏನು ಪ್ರಾಬ್ಲಮ್ ಇದೆ, ಹೇಗೆ ಮಾಡಬೇಕು ಅನ್ನೋದನ್ನು. ಈ ಹಿಂದಿನ ಎಲ್ಲ ವೀಡಿಯೋಸ್ಗಳನ್ನ ನೋಡಿದರೆ ನಿಮಗೆ ಈ ವಿಡಿಯೋಸು ತುಂಬ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಆಗುತ್ತೆ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ PK Limited for the year ending 2004, prepare a cash flow statement. This information is related to PK Limited for the year 2003 and 4. They have given a balance sheet details. First, a liability side, equity share capital and reserves, profit and loss account, provision for taxation or tax, bank loan, current liabilities. Next, goodwill, asset side, goodwill, plant and machinery, land and building, current assets and cash. This is the balance sheet. In this balance sheet, we have to classify items into cash items and non-cash items. Before that, we have to concentrate on current assets and current liabilities. In this, on asset side, we are classifying current assets and fixed assets. ವಿದ್ಯಾರ್ಥಿಗಳೇ, ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡ್ಕೋಬೇಕಾಗುತ್ತಪ್ಪ ಅಂದರೆ, ಈ ಪ್ರಾಬ್ಲಮಲ್ಲಿ ಜಸ್ಟ್ ನೀವು ಒಂದು ಬ್ಯಾಲೆನ್ಸ್ ಶೀಟನ್ನು ನೋಡಿದಾಗ ಅದರಲ್ಲಿ ಏನೇನೆಲ್ಲ ಡೀಟೇಲ್ಸ್ ಇದೆ, ಏನೇನೆಲ್ಲ ನಾವು ಪ್ರಿಪೇರ್ ಮಾಡಬೇಕು ಅಂತ ನೋಡಿಕೊಂಡಾಗ ಮೊದಲನೇದಾಗಿ ಕರೆಂಟ್ ಅಸೆಟ್ಸ್ ಯಾವುದು, ನಾನ್ ಕರೆಂಟ್ ಯಾವುದು ಅಂತ ನೋಡ್ಕೋಬೇಕಾಗುತ್ತೆ. ನೀವು ಅಸೆಟ್ ಸೈಡ್ ನೋಡಿ, ಗುಡ್ ವಿಲ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಈ ಮೂರು ನಾನ್ ಕರೆಂಟ್ ಐಟಮ್ಸ್. ಗುಡ್ ವಿಲ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಹಾಗಾದರೆ ಕರೆಂಟ್ ಐಟಮ್ಸ್ ಯಾವ್ಯಾವುದು? ಕರೆಂಟ್ ಅಸೆಟ್ಸು ಮತ್ತು ಕ್ಯಾಶು. ಕರೆಂಟ್ ಅಸೆಟ್ಸ್ ಮತ್ತು ಕ್ಯಾಶ್. ಅದೇ ಥರ ಲಯಬಿಲಿಟಿ ಸೈಡ್ನ ನೋಡಿದಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಇದಿಷ್ಟು ಮತ್ತು ಬ್ಯಾಂಕ್ ಲೋನ್, ಇದಿಷ್ಟು ಕೂಡ ನಾನ್ ಕರೆಂಟ್ ಐಟಮ್ಸ್. ಕರೆಂಟ್ ಐಟಮ್ಸ್ ಯಾವುದಪ್ಪ ಅಂದರೆ ಕರೆಂಟ್ ಲಯಬಿಲಿಟೀಸ್ ಮಾತ್ರ. ಓಕೆನಾ? ಲಯಬಿಲಿಟಿ ಸೈಡಲ್ಲಿ ಕರೆಂಟ್ ಲಯಬಿಲಿಟೀಸ್ ಮಾತ್ರ ಕರೆಂಟ್ ಐಟಮ್ಸ್, ಇನ್ನು ಮಿಕ್ಕಿರೋದೆಲ್ಲ ನಾನ್ ಕರೆಂಟ್ ಐಟಮ್ಸ್. ಓಕೆನಾ? ಈ ಥರ ಕ್ಲಾಸಿಫಿಕೇಷನ್ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಕೆಲವೊಂದು ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡೋಣ, ಇದಿಷ್ಟು ನಿಮ್ಗೆ ಅರ್ಥ ಆಗಿದೆಯಲ್ವಾ? ಗುಡ್ ವಿಲ್ಲು, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಅದಷ್ಟು ಕೂಡ ನಾನ್ ಕರೆಂಟ್ ಐಟಮ್ಸು. ಕರೆಂಟ್ ಅಸೆಟ್ಸು, ಕ್ಯಾಶು ಕರೆಂಟ್ ಐಟಮ್ಸು. ಇಲ್ಲಿ ಲಯಬಿಲಿಟಿ ಸೈಡಲ್ಲಿ ಕರೆಂಟ್ ಲಯಬಿಲಿಟೀಸ್ ಒಂದು ಮಾತ್ರ ಕರೆಂಟ್ ಐಟಮ್ಸ್ ಆಗುತ್ತೆ, ಇನ್ನು ಮಿಕ್ಕಿರೋದೆಲ್ಲ ನಾನ್ ಕರೆಂಟ್ ಐಟಮ್ಸ್. ಇದು ಅಡ್ಜಸ್ಟ್ಮೆಂಟು ನಿಮಗೆ. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ಆಲ್ಸೋ ಪ್ರೊವೈಡೆಡ್. ಎ ಡಿವಿಡೆಂಟ್ ಆಫ್ rupees 26,000 ವಾಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 2004. 2004 ಡಿವಿಡೆಂಟನ್ನು ಪೇ ಮಾಡಿದರೆ. ಎಷ್ಟು ಡಿವಿಡೆಂಟ್ ಅಂದರೆ 26,000. ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ಸು ಅಟ್ಲೀಸ್ಟ್ ಎರಡು ಕಡೆ ಎಲ್ಲಾದರೂ ಬರುತ್ತೆ. ಓಕೆನಾ? 26,000 ಡಿವಿಡೆಂಟನ್ನು ಪೇ ಮಾಡಿದ್ದಾರೆ. ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾರ್ ದ ಇಯರ್ ವಾಸ್ rupees 62,530. ಟ್ಯಾಕ್ಸನ್ನು ಪೇ ಮಾಡೋದಕ್ಕಿಂತ ಮುಂಚೆ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದರೆ 62,530 ರೂಪಾಯಿ ಇದೆ. ನೆಕ್ಸ್ಟ್, ಡ್ಯೂರಿಂಗ್ ದ ಇಯರ್ 2004, ದ ಕಂಪನಿ ಪೇಯ್ಡ್ ಎ ಟ್ಯಾಕ್ಸ್ ಆಫ್ rupees 25,000. ದೇ ಹ್ಯಾವ್ ಪೇಯ್ಡ್ ಎ ಟ್ಯಾಕ್ಸ್ ಆಫ್ rupees 25,000 ಇನ್ 2004. ಪ್ರಾಫಿಟು 62,530 ಬಿಫೋರ್ ಟ್ಯಾಕ್ಸು. ಟ್ಯಾಕ್ಸ್ ಬಂದು 25,000. ನೆಕ್ಸ್ಟ್ ಒಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಇದೆ ನೋಡಿ ಇಲ್ಲಿ. ಡ್ಯೂರಿಂಗ್ ದ ಇಯರ್ ದ ಕಂಪನಿ ಪರ್ಚೇಸ್ಡ್ ಅನದರ್ ಕಂಪನಿ ಆ್ಯಂಡ್ ಪೇಯ್ಡ್ rupees 60,000 ಇನ್ ಶೇರ್ ಕ್ಯಾಪಿಟಲ್. 60,000 ರೂಪಾಯಿನ ಶೇರ್ ಕ್ಯಾಪಿಟಲಲ್ಲಿ ಕೊಟ್ಟು ಏನೆಲ್ಲ ಪರ್ಚೇಸ್ ಮಾಡಿದಾರಪ್ಪ ಅಂದರೆ ಸ್ಟಾಕು ಮತ್ತು ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿದ್ದಾರೆ. ನೀವು ನೋಡಿ, ಸ್ಟಾಕ್ ಎಷ್ಟಿದೆ? 21,640. ಪ್ಲ್ಯಾಂಟ್ ಎಷ್ಟಿದೆ? 18,360. ಹಾಗಾದರೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದ್ದಾರಾ? ಹೌದು, ಕೊಡ್ತಾ ಇದ್ದಾರೆ. ಇವೆರಡೂ ಸೇರಿದಾಗ ನಿಮಗೆ 60,000 ಆಗೋದಿಲ್ಲ, ಸ್ಟಾಕು ಮತ್ತು ಪ್ಲ್ಯಾಂಟನ್ನು. ಹಾಗಾದರೆ ಎಕ್ಸ್ಟ್ರಾ ಅಮೌಂಟ್ ಯಾವುದದು? ಆ ಎಕ್ಸ್ಟ್ರಾ ಅಮೌಂಟೇ ಗುಡ್ವಿಲ್. ನೀವು ನೋಡಿ, ಮೊದಲನೇ ವರ್ಷ ಗುಡ್ವಿಲ್ ಇತ್ತಾ? ಇರಲಿಲ್ಲ. ಇಲ್ಲಿ 2003 2004 ನಿಮಗೆ ಗುಡ್ವಿಲ್ ಸಿಗ್ತಾ ಇದೆಯಲ್ವ? ಎಷ್ಟು ಸಿಗ್ತಾ ಇದೆ? 20,000. ಅದೇನಪ್ಪ ಅಂದರೆ
ಇಲ್ಲಿ ಶೇರ್ಸನ್ನು ಕೊಟ್ಟು ಸ್ಟಾಕು ಮತ್ತು ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆ ಎಕ್ಸ್ಟ್ರಾ ವ್ಯಾಲ್ಯೂನ ಗುಡ್ ವಿಲ್ಲು. ನೆಕ್ಸ್ಟ್ ಇಟ್ ಪರ್ಚೇಸಸ್ ಮಿಷನರಿ ಕಾಸ್ಟಿಂಗ್ ರುಪೀಸ್ 5,650 ಡ್ಯೂರಿಂಗ್ ದ ಇಯರ್. ಕ್ಯಾಶನ್ನು ಕೊಟ್ಟು ಮಿಷನರಿನ ಪರ್ಚೇಸ್ ಮಾಡಿದ್ದಾರೆ. ಎಷ್ಟಕ್ಕೆ ಅಂದರೆ 5,650. ಇದಿಷ್ಟು ಅಡ್ಜಸ್ಟ್ಮೆಂಟ್ಸ್ಗಳು. ಈಗ ನಾವು ಮೊದಲನೇದಾಗಿ ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಯಾವ್ಯಾವ ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂದರೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಗೆ ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ನೋಡೋಣ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ನೋಡಿದಾಗ ನಿಮಗೆ 1,48,500 ಇತ್ತು. ನೆಕ್ಸ್ಟ್ 1,44,250 ಆಗ್ತಾಯಿದೆ. ನೀವು ಇಲ್ಲಿ ನೋಡಿ ಬ್ಯಾಲೆನ್ಸು 2003 ಅಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿದೆ 1,48,500. ನೆಕ್ಸ್ಟ್ ಇಯರು 2004 1,44,250. ಏನು ಚೇಂಜಸ್ಸು ಅಂದರೆ ಡಿಪ್ರಿಷಿಯೇಷನ್ ಆಗಿದೆ ಅಂತ ತಿಳ್ಕೊಬೋದು. ಅದೇ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಗೆ ಸಂಬಂಧಪಟ್ಟಂಗೆ ಒಂದು ಅಡ್ಜಸ್ಟ್ಮೆಂಟ್ಸ್ ಇದೆ. ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡಿದಾಗ ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಗೊತ್ತಾಗ್ತದೆ. ಹೊಸದಾಗಿ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿದ್ದಾರೆ ಮತ್ತು ಮಿಷನರಿನೂ ಇದೆ. ಅದು ಎರಡು ಅಡ್ಜಸ್ಟ್ಮೆಂಟ್ಸ್ ಇರೋದ್ರಿಂದ ನಾವು ಅದನ್ನು ಲೆಡ್ಜರ್ ಅಕೌಂಟನ್ನ ಓಪನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಸೆಟ್ಸ್ ಆಗಿರೋದ್ರಿಂದ ಅದ್ರ ಬ್ಯಾಲೆನ್ಸನ್ನು ನಾವು ಡೆಬಿಟ್ ಸೈಡಲ್ಲಿ ಓಪನಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡಲ್ಲಿ ಬರೀಬೇಕಾಗುತ್ತೆ. 1,12,950. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 1,16,200. ನೆಕ್ಸ್ಟು ನಿಮ್ಮ ಅಡ್ಜಸ್ಟ್ಮೆಂಟ್ ನಂಬರ್ 5 ನೋಡಿ. ಇಟ್ ಪರ್ಚೇಸಸ್ ಮಿಷನರಿ ಕಾಸ್ಟಿಂಗ್ ರುಪೀಸ್ 5,650. ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಆ ಪರ್ಚೇಸ್ ಮಾಡೋದನ್ನ ನಾವು ಯಾವ ಕಡೆ ಎಂಟ್ರಿ ಮಾಡ್ತೀವಪ್ಪ ಅಂದರೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಟು ಕ್ಯಾಶ್ 5,650 ಇದೆಯಲ್ಲ ಅದೇನು ಅಂದರೆ ಮಿಷನರಿನ ಪರ್ಚೇಸ್ ಮಾಡಿರೋದು. ಹಾಗೆ ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 4 ಪ್ಲ್ಯಾಂಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ನೋಡಿ 18,360. ಈ 18,360 ಕೂಡ ಪರ್ಚೇಸ್ ಅಂತ ತೊಗೋಬೇಕು. ನೆಕ್ಸ್ಟ್ ಹಾಗೆ ಇನ್ನು ಉಳಿದಿರುವಂಥ ಬ್ಯಾಲೆನ್ಸನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಪ್ಪ ಅಂದರೆ ಡಿಪ್ರಿಷಿಯೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಡಿಪ್ರಿಷಿಯೇಷನು ಅದು ಬ್ಯಾಲೆನ್ಸು, ಅದನ್ನು ಡಿಪ್ರಿಷಿಯೇಷನ್ ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಇನ್ಯಾವುದನ್ನು ಕೂಡ ಸೇಲ್ ಮಾಡಿಲ್ಲ. ಸೊ ಉಳಿದಿರುವಂಥ ಬ್ಯಾಲೆನ್ಸ್ ಏನಾಗುತ್ತೆ ಡಿಪ್ರಿಷಿಯೇಷನ್ ಆಗುತ್ತೆ. ಆ ಡಿಪ್ರಿಷಿಯೇಷನ್ ಎಷ್ಟಪ್ಪ ಅಂದರೆ 20,760. ಗೊತ್ತಾಗಿದೆಯಲ್ವ ಇದು? ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಯಾವುದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವುದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಪನಿಂಗು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಲೋಸಿಂಗು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಮತ್ತು ಕ್ಯಾಶ್ ಪರ್ಚೇಸಸ್ಸು ಮತ್ತು ನಾನ್ ಕ್ಯಾಶ್ ಪರ್ಚೇಸಸ್ ಅಂತಲೇ ಹೇಳ್ಬೋದು. ಅದನ್ನು ಶೇರ್ಸನ್ನು ಕೊಟ್ಟು ಪರ್ಚೇಸ್ ಮಾಡೋದು ಎರಡೂ ಕೂಡ ಪರ್ಚೇಸು ಡೆಬಿಟ್ ಸೈಡಲ್ಲಿ ಬಂತು. ಹಾಗಾದರೆ ಕ್ರೆಡಿಟ್ ಸೈಡಲ್ಲಿ ಯಾವ್ದು ಬರುತ್ತೆ? ಇನ್ನು ಉಳಿದಿರುವಂಥ ಬ್ಯಾಲೆನ್ಸನ್ನು ನಾವು ಡಿಪ್ರಿಷಿಯೇಷನ್ ಅಂತ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ. ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು. ಓಕೆನಾ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ 3 ಪಾರ್ಟಾಗಿ ಡಿವೈಡ್ ಮಾಡ್ಕೋತೀವಿ. ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಹಾಗೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ನೋಡಿ ಸ್ಟೂಡೆಂಟ್ಸ್, ಇವಾಗ 3 ಪಾರ್ಟಾಗಿ ನೀವು ಡಿವೈಡ್ ಮಾಡ್ಕೋತಾ ಇದ್ದೀರಾ. ಯಾವ್ಯಾವುದು? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಹಾಗೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಮೊದಲನೇದಾಗಿ ನೀವು ಪ್ರಾಫಿಟಿಂದ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎಷ್ಟು ಪ್ರಾಫಿಟ್ ಇದೆ? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನ ಪ್ರಾಫಿಟಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ನಿಮಗೆ ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾರ್ ದ ಇಯರ್ 62,530 ಅದನ್ನು ತೊಗೊಂಡ್ವಿ. ಹಾಗೆ ಆ್ಯಡ್ ಡಿಪ್ರಿಷಿಯೇಷನ್ ಏನು ಮಾಡ್ತೀವಿ? ಆ್ಯಡ್ ಮಾಡ್ತಾ ಇದ್ದೀವಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನೀವಿಲ್ಲಿ ನೋಡಿ, ನಿಮ್ಮ ಬ್ಯಾಲೆನ್ಸ್ ಶೀಟ್ನ ನೋಡಿದಾಗ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸೆಕೆಂಡ್ ಐಟಮ್ಸು ಎಷ್ಟಿದೆ 1,48,500, 1,44,250. ಈ ಕಡಿಮೆ ಆಗಿತ್ತಲ್ವ? ಈ ಕಡಿಮೆ ಆಗೋದಕ್ಕೆ ರೀಸನ್ ಏನಪ್ಪ ಅಂದರೆ ಡಿಪ್ರಿಷಿಯೇಷನ್. ಎಷ್ಟು ಡಿಪ್ರಿಷಿಯೇಷನು? 4,250. ನೆಕ್ಸ್ಟು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟನ್ನು ಪ್ರಿಪೇರ್ ಮಾಡಿದ್ವಿ, ಹೌದಾ? ಅದರಲ್ಲಿ ಡಿಪ್ರಿಷಿಯೇಷನ್ ಎಷ್ಟು ಬಂದಿದೆ ನೋಡಿ ಇಲ್ಲಿ. ಬೈ ಡಿಪ್ರಿಷಿಯೇಷನ್ 20,560 ಅದನ್ನು ತೊಗೊಂಡ್ವಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸಲ್ಲಿ ಏನಾಗ್ತಿದೆ? ಡಿಕ್ರೀಸ್ ಆಗ್ತಿದೆ. ಇದೆಯಾ ಕರೆಂಟ್ ಅಸೆಟ್ಸು? ನೋಡಿ 1,98,530 ಇದ್ದಿದ್ದು 1,70,730 ಆಗ್ತಾ ಇದೆ. ಇದರಲ್ಲಿ ಏನಾಯಿತು? ಡಿಕ್ರೀಸ್ ಆಯಿತು. ಅದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು ಸ್ಟಾಕ್ ಅಕ್ವೈರ್ಡ್ ಆನ್ ಪರ್ಚೇಸ್ ಆಫ್ ಬಿಸ್ನೆಸ್. ಯಾಕೆ ಇದನ್ನು ತೊಗೊಂಡ್ವಿ? ಸ್ಟಾಕ್ ಅನ್ನೋದು ಕರೆಂಟ್ ಅಸೆಟ್ಸು, ಶೇರ್ಸ್ ಅನ್ನೋದು ನಾನ್ ಕರೆಂಟ್ ಅಸೆಟ್ಸು. ಕರೆಂಟ್ ಮತ್ತು ನಾನ್ ಕರೆಂಟ್ ಅಸೆಟ್ಸ್ ಆದಾಗ ಅದರಲ್ಲಿ ಏನು ರಿಫ್ಲೆಕ್ಟ್ ಆಗುತ್ತೆ ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತೊಗೊಂಡಿದ್ದೀವಿ 21,640. ಇದಿಷ್ಟನ್ನು ಟೋಟಲ್ ಮಾಡ್ಕೊಂಡ್ವಿ. ಟ್ಯಾಕ್ಸ್ ಎಷ್ಟಿದೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಬ್ಲಮಲ್ಲಿ. ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾರೆ?
25,000. ಆ 25,000 ಏನು ಮಾಡ್ಕೊಂಡ್ವಿ ನಾವು ಲೆಸ್ ಮಾಡ್ಕೋಬೇಕು. ಹಾಗೆ ಕರೆಂಟ್ ಲಯಬಿಲಿಟೀಸಲ್ಲಿ ಡಿಕ್ರೀಸ್ ಆಗಿದೆ. ಎಷ್ಟು ಡಿಕ್ರೀಸ್ ಆಗಿದೆ ಕರೆಂಟ್ ಲಯಬಿಲಿಟಿ ನೋಡಿ, 73,280, 52,660 ಡಿಕ್ರೀಸ್ ಆಗಿದೆ. ಅದನ್ನು ಕೂಡ ಕನ್ಸಿಡ್ರೇಷನ್ಗೆ ತೊಗೊಂಡಿದ್ದೀವಿ. ಇಷ್ಟನ್ನು ಮಾಡಿದ್ರೆ ನಿಮಗೆ ಏನು ಸಿಗುತ್ತಪ್ಪ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಸಿಗುತ್ತೆ. ನೆಕ್ಸ್ಟು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಯಾವುದಾದ್ರು ಅಸೆಟ್ಸನ್ನು ಪರ್ಚೇಸ್ ಮಾಡಿದ್ದೀರಾ? ಹೌದು, ಪರ್ಚೇಸ್ ಮಾಡಿದ್ದೀವಿ. ಯಾವುದು? ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಇಲ್ಲಿದೆ ನೋಡಿ, ಇಟ್ ಪರ್ಚೇಸಸ್ ಮಿಷನರಿ ಕಾಸ್ಟಿಂಗ್ ರುಪೀಸ್ 5,650. ಹೌದಾ? ಫಿಫ್ತ್ ಅಡ್ಜಸ್ಟ್ಮೆಂಟ್. ಇದನ್ನು ತೊಗೋತಿದ್ದೀವಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ. ಇದಿಷ್ಟು ಕೂಡ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಇನ್ನು ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸಲ್ಲಿ ಯಾವ್ಯಾವುದು? ನೀವೇನಾದರೂ ಡಿವಿಡೆಂಟ್ನ ಪೇ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ನಂಬರ್ 1ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಡಿವಿಡೆಂಟ್ ಆಫ್ ರುಪೀಸ್ 26,000 ವಾಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್. ಅದನ್ನು ಕನ್ಸಿಡ್ರೇಷನ್ಗೆ ತಗೋಬೇಕು. ಹಾಗೆ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್. ಇದೆಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್? ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ನೋಡಿದಾಗ ನೋಡಿ, ಮೊದಲನೇ ವರ್ಷ 2003ಯಲ್ಲಿ ಬ್ಯಾಂಕ್ ಲೋನ್ ಎಷ್ಟಿದೆ? 59,510. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. 2004ಅಲ್ಲಿ ಏನಾಗ್ತಿದೆ? ನಿಲ್ ಆಗ್ತಿದೆ. ಅದರ ಅರ್ಥ ಏನು? ಈ ವರ್ಷ ರೀಪೇ ಮಾಡಿದ್ದೀವಿ. ಬ್ಯಾಂಕ್ ಲೋನ್ ಏನು ಮಾಡಿದ್ದೀವಿ? ರೀಪೇ ಮಾಡಿದ್ದೀವಿ. ಆ ರೀಪೇ ಮಾಡಿರೋದನ್ನ ತೊಗೋಬೇಕು. ಸೊ ಕ್ಯಾಶ್ ಫ್ಲೋ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಎಷ್ಟಾಗುತ್ತೆ? 85,510. ಇದು ಔಟ್ಫ್ಲೋ ಆಗಿದೆ. ಹಾಗೆ ನೀವು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೂಡ ಏನಾಗಿದೆ? ಔಟ್ಫ್ಲೋ ಆಗಿದೆ. ಅದೇ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಏನಿದೆ? ಇನ್ಫ್ಲೋ ಇದೆ. ಈ ಇನ್ಫ್ಲೋಯಿಂದ ಆ ಎರಡು ಔಟ್ಫ್ಲೋ ಅಂದರೆ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸಲ್ಲಿ 91,360 ಇದೆ. ಅದರಿಂದ ಈ 5,650 ಮತ್ತು 85,510 ಇವೆರಡನ್ನೂ ಕೂಡ ಏನು ಮಾಡ್ಕೋಬೇಕು? ಲೆಸ್ ಮಾಡ್ಕೋಬೇಕಾಗುತ್ತೆ. ಇವೆರಡನ್ನು ಲೆಸ್ ಮಾಡಿಕೊಂಡ್ರೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಅಂದರೆ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಬಿ ಅಂದರೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್, ಸಿ ಅಂದರೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಇದಿರಬೇಕು. ಇದ್ರ ಜೊತೆಗೆ ಆ್ಯಡ್ ಕ್ಯಾಶ್ ಬ್ಯಾಲೆನ್ಸ್ ಇನ್ ದಿ ಬಿಗಿನಿಂಗಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನೇನು ಮಾಡ್ಕೋಬೇಕಾಗುತ್ತೆ? ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟಿದೆ ಕ್ಯಾಶ್ ಬ್ಯಾಲೆನ್ಸು? 7,500. 2003ಯಲ್ಲಿ ಬಿಗಿನಿಂಗಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ? 7,500. ಸೊ ಹಾಗಾದರೆ ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಾಗಬೇಕು? 7,700. ಅಷ್ಟೇ ಇದೆಯಾ? ಸೊ ಈ ಥರ ಆದರೆ ನಾವು ಮಾಡಿರುವಂಥ ಪ್ರಾಬ್ಲಮ್ಮು ಸರಿಯಾಗಿದೆ ಅಂತ ಅರ್ಥ. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.